ನಮ್ಮ ಈಗಿನ ಫಾಸ್ಟ್ ಫುಡ್ ಜೀವನದಲ್ಲಿ ರುಚಿ ಜೊತೆಗೆ ಪೌಷ್ಟಿಕಾಂಶವನ್ನು ಕೊಡುವ ಸಾಂಪ್ರದಾಯಿಕ ಆಹಾರಗಳನ್ನು ಮರೆಯುತ್ತಿದ್ದೇವೆ. ಬೇಸಿಗೆಯಲ್ಲಿ ಸಮೃದ್ಧವಾಗಿ ಹಲಸಿನ ಹಣ್ಣನ್ನು ತಿಂದು ಬೀಜಗಳನ್ನು ಎಸೆಯುವರೇ ಹೆಚ್ಚು. ಆದರೆ ಈ ಹಲಸಿನ ಹಣ್ಣಿನ ಬೀಜಗಳು ನಾರಿನಾಂಶ, ಪ್ರೋಟೀನ್, ವಿಟಮಿನ್ ಎ ಮತ್ತು ಬಿ ಜೀವಸತ್ವಗಳಿಂದ ಸಮೃದ್ಧವಾಗಿವೆ. ಇವು ಜೀರ್ಣಕ್ರಿಯೆ ಸುಧಾರಿಸಲು, ತೂಕ ಇಳಿಸಲು, ಮೂಳೆಗಳನ್ನು ಬಲಪಡಿಸಲು ಮತ್ತು ರಕ್ತಹೀನತೆ ತಡೆಯಲು ಅತ್ಯಂತ ಉಪಯೋಗಕಾರಿ. ಅದಕ್ಕೆ ಇವತ್ತು ಅಮ್ಮನ ಕೈರುಚಿಯನ್ನು ನೆನಪಿಸುವ ಹಲಸಿನ ಬೀಜದ ಸಾರಿನ ಬಹಳ ಸಿಂಪಲ್ ರೆಸಿಪಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕು ಸುಲಿದ ಹಲಸಿನ ಬೀಜಗಳು. ಒಣಗಿದ್ದರೆ ರಾತ್ರಿಯೇ ನೆನೆಸಿಟ್ಟುಕೊಳ್ಳಿ. ಇದನ್ನ ಸ್ವಲ್ಪ ಜಜ್ಜಿಕೊಂಡಿದ್ದೇನೆ. 1 ದಪ್ಪ ಈರುಳ್ಳಿ ಹೆಚ್ಚಿಕೊಂಡಿದ್ದು, 2 ಮೀಡಿಯಂ ಟೊಮ್ಯಾಟೊ, 8 ಹಸಿರು ಮೆಣಸಿನಕಾಯಿ, ನಿಮಗೆ ಖಾರ ಇಷ್ಟವಾಗುವಂತೆ ಬಳಸಿ, ಸುಲಿದ 1 ಚಿಕ್ಕ ಬೆಳ್ಳುಳ್ಳಿ ಹಾಗೂ 1 ಸ್ಪೂನ್ನಷ್ಟು ತುರಿದ ಶುಂಠಿ, 1 ಕಪ್ ತೆಂಗಿನ ತುರಿ, 1 ಕಪ್ ಹೆಸರುಕಾಳು ಅಥವಾ ಬೇಳೆ, ಹುಣಸೆ ರಸ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಸಬ್ಬಸಿಗೆ, 1 ಹಿಡಿ ಮೆಂತ್ಯ ಸೊಪ್ಪು, 1 ಹಿಡಿ ಕೀರೆ ಹಾಗೂ 1 ಹಿಡಿ ಪಾಲಕ್ ಸೊಪ್ಪನ್ನು ಬಳಸಿದ್ದೇನೆ. ನೀವು ಬೇಕಾದರೆ ಚುಕ್ಕಿ, ಚಕ್ಕೋತ, ಬೇರೆ ಸೊಪ್ಪುಗಳನ್ನು ಸಹ ಇಲ್ಲಿ ಬಳಸಬಹುದು. ಕುಕ್ಕರ್ನಲ್ಲಿ ಹೆಸರುಬೇಳೆ, ಹಲಸಿನ ಬೀಜ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಸೀಳಿದ ಹಸಿಮೆಣಸಿನಕಾಯಿ, ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕಿ ಸಾಕಷ್ಟು ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮನೆಯಲ್ಲಿ ಮಾಡಿದ ಅರಶಿನ ಪುಡಿ ಹಾಕಿ ಕುಕ್ಕರ್ ಮುಚ್ಚಿ 20 ನಿಮಿಷ ಬೇಯಲು ಬಿಡಿ. ಮಸಾಲೆಗೆ 1 ಚಮಚ ಸಾಸಿವೆ, 1.5 ಚಮಚ ಜೀರಿಗೆ, ಅರ್ಧ ಚಮಚ ಕರಿಮೆಣಸು, ಅರ್ಧ ಚಮಚ ಮೆಂಥೆಕಾಳು ಇಷ್ಟನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಆರಿದ ನಂತರ ಪುಡಿ ಮಾಡಿಕೊಳ್ಳುವುದು. 20 ನಿಮಿಷ ಬೆಂದು ಆರಿದ ನಂತರ ಕುಕ್ಕರ್ ಓಪನ್ ಮಾಡಿ ಇದಕ್ಕೆ ನಾವು ರೆಡಿ ಮಾಡಿಕೊಂಡ ಸಾಸಿವೆ, ಜೀರಿಗೆ, ಮೆಣಸು, ಮೆಂತ್ಯ ಪುಡಿ, ತುರಿದಿಟ್ಟ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಹುಣಸೆ ರಸ ಸೇರಿಸಿ ಇದನ್ನ ಮಥಿಸಿ ಇದಕ್ಕೆ ಒಗ್ಗರಣೆ ಕೊಡೋಣ. ಪ್ಯಾನ್ಗೆ 2 ಚಮಚ ಎಣ್ಣೆ ಹಾಕಿ ಕಾದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ, ಇಂಗು ಮತ್ತು ನನ್ನ ಅಡುಗೆಯ ಮಿತ್ರ ಕರಿಬೇವಿನ ಸೊಪ್ಪು ಸೇರಿಸಿ ಫ್ರೈ ಆದ ನಂತರ 1 ಚಿಕ್ಕ ಈರುಳ್ಳಿಯನ್ನ ಸಣ್ಣಗೆ ಹೆಚ್ಚಿಕೊಂಡು ಸೇರಿಸಿ ಬೇಕಾದರೆ 1-2 ಒಣಮೆಣಸಿನಕಾಯಿಯನ್ನ ಹಾಕಿಕೊಳ್ಳಬಹುದು. ಈ ಒಗ್ಗರಣೆಯನ್ನ ಸಾರಿಗೆ ಸೇರಿಸಿ 1-2 ನಿಮಿಷ ಕುದಿಯಲು ಬಿಡಿ. ಈಗ ನಮ್ಮ ರುಚಿಕರವಾದ ಪರಿಮಳಯುಕ್ತ ಹಲಸಿನ ಬೀಜದ ಸಾರು ಸವಿಯಲು ಸಿದ್ಧವಾಗಿದೆ. ಇದು ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಒಮ್ಮೆ ಇದರ ರುಚಿ ನೋಡಿದ್ಮೇಲೆ ಮತ್ತೊಮ್ಮೆ ತಿನ್ನೋಣ ಅನ್ಸೋದು ಗ್ಯಾರಂಟಿ. ಟ್ರೈ ಮಾಡಿ, ರುಚಿ ನೋಡಿ, ಕಮೆಂಟ್ ಮಾಡಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ರುಚಿ ಇಷ್ಟವಾದಲ್ಲಿ ಬೇರೆಯವರಿಗೂ ಶೇರ್ ಮಾಡಿ. ನನ್ನ ಬೇರೆ ರೆಸಿಪಿಗಳನ್ನು ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ರುಚಿಯಾಗಿ ತಿಂದು ಆರೋಗ್ಯವಾಗಿರಿ.